ರಾಜ್ಯಪಾಲರು ಭಾಷಣವನ್ನು ಅರ್ಧ ಓದಿಲ್ಲ. ಸಚಿವ ಸಂಪುಟ ಕೊಟ್ಟ ಭಾಷಣವನ್ನು ಮುಟ್ಟದೆ ತಮ್ಮದೇ ಮಾತುಗಳಲ್ಲಿ ತಮಗನಿಸಿದ 2 ಸಾಲುಗಳನ್ನು ಹೇಳಿ ಬಿಟ್ಟು ಹೋದರು. ಇದು ಮೂಲಭೂತವಾಗಿ ಸಂವಿಧಾನ ಬಾಹಿರವಾದದ್ದು. ಸಂವಿಧಾನದ ಅಡಿಯಲ್ಲಿ ಇರುವ ನಿಬಂಧನೆಗಳ ಪ್ರಕಾರ ರಾಜ್ಯಪಾಲರು ಸಚಿವ ಸಂಪುಟ ತೀರ್ಮಾನ ಮಾಡಿದ್ದನ್ನು ಓದಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಹಿಂದೆ ಕೂಡ ರಾಜ್ಯಪಾಲರ ಅಭಿಪ್ರಾಯಗಳಿಗೆ ವಿರುದ್ಧವಾದ ಅಭಿಪ್ರಾಯಗಳನ್ನು ಸಚಿವ ಸಂಪುಟ ವ್ಯಕ್ತ ಮಾಡಿದ್ದಾಗಲೂ ರಾಜ್ಯಪಾಲರು ಅದನ್ನು ಓದಬೇಕಾದಂಥ ಅನಿವಾರ್ಯತೆ ಇತ್ತು, ಮಾಡ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರು ಸಂವಿಧಾನವನ್ನು ಓವರ್ಟೇಕ್ ಮಾಡ್ತಕ್ಕಂಥ ಪ್ರಸಂಗಗಳು ಅನೇಕ ರಾಜ್ಯಗಳಲ್ಲಿ ಕಾಣಿಸ್ತಾ ಇವೆ. ಅವರನ್ನು ಗೌರವದಿಂದ ಅನೇಕ ವಿಶ್ವವಿದ್ಯಾನಿಲಯಗಳ ಕುಲಾಧಿಪತಿಗಳನ್ನಾಗಿ ಮಾಡಿದರು. ಅವರ ನಡವಳಿಕೆ ಕುಲಪತಿಗಿಂತಲೂ ಕೆಳಗಿನ ರಿಜಿಸ್ಟ್ರಾರ್ ಹಂತಕ್ಕೆ ಹೋದ್ದರಿಂದ ಅನೇಕ ರಾಜ್ಯಗಳು ಆ ಕುಲಾಧಿಪತಿ ಹುದ್ದೆಯಿಂದ ಅವರನ್ನು ತೆಗೆದುಹಾಕುವ ಕಾನೂನೊಂದನ್ನು ತಮ್ಮ ವಿಧಾನಸಭೆಗಳಲ್ಲಿ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಎಲ್ಲ ಬೆಳವಣಿಗೆಗಳು ನಾವು ಗಮನಿಸಬೇಕಾದದ್ದೇನು ಅಂದರೆ, ಮೋದಿಯವರ ಸರ್ಕಾರ ಬಂದ ಮೇಲೆ ನಮ್ಮ ರಾಜ್ಯಪಾಲರುಗಳು ಹೀಗೆ ನಡ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ದಾರೆ. ಈ ಮೊದಲು ಇಂಥ ಪ್ರಕರಣಗಳು ಅತಿ ವಿರಳವಾಗಿದ್ದವು, ಎಲ್ಲೋ ಬಹಳ ಇದರಲ್ಲಿ ನಡೀತಿದ್ದವು. ಆದರೆ ಇವತ್ತು ರಾಜ್ಯಪಾಲರು ಮಾಡಿರ್ತಕ್ಕಂಥ ಭಾಷಣ ಓದದೆ ತಮ್ಮದೇ 2 ನುಡಿಗಳನ್ನಾಡಿ ನಿಲ್ಲಿಸಿ ಓದದ್ದು ಇಡೀ ವಿಧಾನಮಂಡಲಕ್ಕೆ ಅವರು ಮಾಡುತ್ತಿರುವ ಅವಮಾನ ಮತ್ತು ಸಂವಿಧಾನದ ಅವರ ವಿಧಿ ಏನಿದೆ, ಆ ಕರ್ತವ್ಯ ಏನಿದೆ, ಆ ಕರ್ತವ್ಯವನ್ನು ಮಾಡದೆ ಉಲ್ಲಂಘನೆ ಮಾಡಿರ್ತಕ್ಕಂಥ ಇನ್ನೊಂದು ತೀವ್ರವಾದ ಘೋರ ಅಪರಾಧವನ್ನು ಮಾಡಿದ್ದಾರೆ. ಈ ಕುರಿತು ರಾಜ್ಯ ಸರ್ಕಾರ ಖಂಡನಾ ನಿರ್ಣಯವೊಂದನ್ನು ಏನಾದರೂ ತೆಗೆದುಕೊಂಡ್ರೆ ಅದು ಸರಿಯಾದ ಕ್ರಮವೇ ನನ್ನ ಪ್ರಕಾರ. ನಾನು ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಮಾತನ್ನು ಹೇಳ್ತಿಲ್ಲ. ರಾಜ್ಯಪಾಲರೇ ಯಾರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿದ್ದವರೇ ಆ ಸಂವಿಧಾನದ ವಿಧಿವಿಧಾನಗಳನ್ನು ಉಲ್ಲಂಘನೆ ಮಾಡ್ತಾರೆ ಅಂತಾದರೆ ವಿಧಾನಮಂಡಲ ಖಂಡನಾ ನಿರ್ಣಯವನ್ನು ಸ್ವೀಕಾರ ಮಾಡೋದು ಬಿಟ್ಟು ಬೇರೆ ಅನ್ಯ ಮಾರ್ಗಗಳಿಲ್ಲ ಅವರಿಗೆ. ಇದನ್ನು ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಕಾನೂನು ಸಮರವನ್ನು ಸಾರಬಹುದು, ಅದೊಂದು ಅವಕಾಶ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟು ಅನೇಕ ವಿಧಗಳಲ್ಲಿ ನಮ್ಮ ಗವರ್ನರ್ಗಳಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿದೆ. ಆದರೆ ಅನೇಕ ಗವರ್ನರ್ಗಳು ಆ ಸುಪ್ರೀಂ ಕೋರ್ಟ್ ಹೇಳಿದ ಎಚ್ಚರಿಕೆಯ ಮಾತುಗಳನ್ನು, ಮಾರ್ಮಿಕವಾಗಿ ಹೇಳಿದ ಮಾತುಗಳನ್ನು ಕೇಳಿಸ್ಕೊಳ್ಳೋದಾಗಲಿ ಅದರ ಅರ್ಥವನ್ನು ತಿಳ್ಕೊಳ್ಳೋದಾಗಲಿ ಮಾಡಿಲ್ಲ. ಆದ್ದರಿಂದ ನನಗೆ ಅನ್ನಿಸ್ತದೆ ರಾಜ್ಯಪಾಲರ ಕ್ರಮ ಸಂವಿಧಾನ ಬಾಹಿರವಾದದ್ದು, ಅದನ್ನು ಅವರು ಮಾಡತಕ್ಕದ್ದಲ್ಲ. ಇದರಿಂದ ಬಹುದೊಡ್ಡ ಸಾಂವಿಧಾನಿಕ ಬಿಕ್ಕಟ್ಟೊಂದು ನಿರ್ಮಾಣವಾಗ್ತದೆ ಅಂತ ಅನ್ನಿಸ್ತದೆ. ಒತ್ತಾಯಪೂರ್ವಕವಾಗಿ ಬಯಸಲಿಕ್ಕೆ ಹೇಳ್ತಾರೆ ಅಥವಾ ಮಾತಾಡಲಿಕ್ಕೆ ಆಗ್ತಕ್ಕಂಥ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಗಂಭೀರ ಸರಿ. ಅದು ರಾಜ್ಯ ಸರ್ಕಾರ ರಾಜ್ಯಪಾಲರ ಅಭಿಪ್ರಾಯಗಳಿಗೆ ತೀವ್ರವಾದ ಭಿನ್ನಾಭಿಪ್ರಾಯಗಳನ್ನು ಹೇಳಿದರೆ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಅದನ್ನು ಅವ್ರಿಗೆ ಅಷ್ಟು ಸ್ವಾತಂತ್ರ್ಯ ಇದೆ. ವಿಧಿ ಏನು ಹೇಳ್ತದೆ, ಸಂವಿಧಾನದ ವಿಧಿ ಸಚಿವ ಸಂಪುಟ ತೀರ್ಮಾನ ಮಾಡಿದ್ದನ್ನು ಓದಬೇಕು ಅಂತಿದೆ. ಓದಿದ ಎಲ್ಲ ಅಂಶಗಳು ರಾಜ್ಯಪಾಲರಿಗೆ ಪೂರಕವಾಗಿ ಅವರ ಅಭಿಪ್ರಾಯಗಳಿಗೆ ಹೊಂದಾಣಿಕೆ ಆಗುವ ಅಭಿಪ್ರಾಯಗಳು ಇರಬೇಕು ಅಂತ ಏನೂ ಇಲ್ಲ. ಹಿಂದೆ ಆಗಿರುವ ಅನೇಕ ಸಂದರ್ಭಗಳಲ್ಲಿ ರಾಜ್ಯಪಾಲರು ವಿರುದ್ಧವಾದ ಅಭಿಪ್ರಾಯಗಳನ್ನು ಓದಿದ್ದಾರೆ. ಆದರೆ ಅವರು ತಮಗೆ ಇಂಥ ಅಭಿಪ್ರಾಯಗಳಲ್ಲಿ ಅಥವಾ ಇಂಥ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನು ಹೊರಗಡೆ ಬಂದು ಹೇಳ್ಬೋದು, ಅದಕ್ಕೆ ಅವಕಾಶ ಇದೆ. ಆದರೆ ಓದುವುದನ್ನೇ ನಿರಾಕರಣೆ ಮಾಡುವ ಕೃತ್ಯ ಇದೆಯಲ್ಲ, ಅದು ಸರಿಯಾದ ಕ್ರಮ, ಸಾಂವಿಧಾನಿಕ ಕ್ರಮ ಅಲ್ಲ. ಸರ್, ಈಗ ಅವ್ರನ್ನೇನಾದ್ರೂ ವಾಪಸ್ ಕರೆತಕ್ಕಂಥ ಒತ್ತಾಯ ಮಾಡತಕ್ಕದ್ದು ಸರ್ಕಾರ ಮುಂದೆ ನಡೆಯೇನಂತ ಅಥವಾ ಅಲ್ಲ, ವಿಧಾನಮಂಡಲ ಏನು ತೀರ್ಮಾನ ಮಾಡ್ತದೆ ಗೊತ್ತಿಲ್ಲ. ಯಾಕೆಂದರೆ ವಿಧಾನಮಂಡಲದಲ್ಲಿ ಸುಮಾರು 300 ಜನ ಶಾಸಕರಿದ್ದಾರೆ. ಅದರಲ್ಲಿ BJPಯವರು ಕೆಲವರಿದ್ದಾರೆ, ಬೇರೆ JDS ಪಕ್ಷದವರಿದ್ದಾರೆ, ಕಾಂಗ್ರೆಸ್ ಮೆಜಾರಿಟಿ ಇರೋ ಪಕ್ಷ. ಅವರ ಅಭಿಪ್ರಾಯದ ಪ್ರಕಾರ ಏನಕ್ಕೆ. ಆಮೇಲೆ ಇದೊಂದು ವಿಶೇಷ ಅಧಿವೇಶನ. ಕೇಂದ್ರ ಸರ್ಕಾರ ತಂದಿರುವ ಮನ್ರೇಗದ ಬದಲಿಗೆ ತಂದಿರುವ ಕಾನೂನನ್ನು ವಿರೋಧ ಮಾಡಿ ಚರ್ಚೆ ಮಾಡತಕ್ಕಂಥ ಅಧಿವೇಶನ. ಇದರಲ್ಲಿ ರಾಜ್ಯಪಾಲರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಬಹುದಾಗಿತ್ತು, ಅದರಲ್ಲೇನು ವಿಶೇಷ ಇರಲಿಲ್ಲ. ಅಥವಾ ಹೊರಗಡೆ ಅವರಿಗೆ ಪತ್ರಿಕೆಯವರಿಗೆ ಹೇಳೋಕ್ಕೆ ಅವಕಾಶ ಇತ್ತು, ಅದನ್ನು ಹೇಳ್ಬೋದಾಗಿತ್ತು. ಆದರೆ ಎಲ್ಲವನ್ನೂ ನಿರಾಕರಣೆ ಮಾಡಿ ಓದುವ ಕ್ರಮವನ್ನೇ ವಿರೋಧ ಮಾಡೋದಿದೆಯಲ್ಲ, ಬಿಟ್ಟು ಹೋಗೋದಿದೆಯಲ್ಲ, ಅದು ಸಂವಿಧಾನಿಕ ಕ್ರಮ ಅಲ್ಲ. ಅಥವಾ ಇದಕ್ಕೆ ಪರ್ಯಾಯವಾದ ಮಾರ್ಗಗಳೇನು? ಯಾಕೆ ಜಂಟಿ ಅಧಿವೇಶನ ಅಂತ ಕರಿಬೇಕು, ರಾಜ್ಯಪಾಲರ ಭಾಷಣ ಅಂತ ಯಾಕೆ ಕರಿಬೇಕು? ನಾನು ಭಾಳ ಸಾರಿ ಹೇಳಿದ್ದೀನಿ, ಅನೇಕ ರಾಜ್ಯಗಳು
ರಾಜ್ಯಪಾಲರ ಕಚೇರಿಯ ಅಗತ್ಯ ಇದೆಯೇ ರಾಜ್ಯಗಳಿಗೆ ಅನ್ನೋ ಪ್ರಶ್ನೆಯನ್ನು ಎತ್ತಿವೆ. ಈ ಪ್ರಶ್ನೆ ಇವತ್ತು ಒಂದು ರೀತಿ ನಿಜರೂಪವನ್ನು ತಾಳ್ತಿದೆ ಅಂತ ಅನಿಸ್ತದೆ ನನಗೆ. ಹೀಗೆ ಮಾಡೋದ್ರಿಂದ ರಾಜ್ಯಪಾಲರ ಹುದ್ದೆಯನ್ನು ತೆಗಿಬೇಕು ಅಂತಾದರೆ ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಆಗಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಇಡೀ ಸಂವಿಧಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗುವ ಕೆಲಸ ಅಲ್ವೇ ಅದು? ಅಂಥದ್ದನ್ನು ರಾಜ್ಯಪಾಲರು ಮಾಡ್ಬೋದೇ? ಅದು ನಾವೆಲ್ಲರೂ ಯೋಚನೆ ಮಾಡಬೇಕು. ಸರ್ಕಾರ ಈ ಗವರ್ನರ್ ಹುದ್ದೆಯನ್ನು ದುರುಪಯೋಗ ತಗೊಳ್ತಕ್ಕಂಥದ್ದು, ಇಂಥ ರಾಜ್ಯಪಾಲರ ನೇಮಕ ಮಾಡೋ ಮೂಲಕ ಇಡೀ ವ್ಯವಸ್ಥೆಗೆ ಧಕ್ಕೆ, ಸಂವಿಧಾನದ ಒಕ್ಕೂಟದ ವ್ಯವಸ್ಥೆಗೆ ಮತ್ತು ಸಂವಿಧಾನಾತ್ಮಕ ವ್ಯವಸ್ಥೆಗೆ ಧಕ್ಕೆ ತರುವ ಕೆಲಸ ಆಗ್ತದೆ. ನೋಡಿ, ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿವೆ ಅಲ್ಲಿ ಈ ರೀತಿಯ ಕೃತ್ಯಗಳು ನಡೀತಿವೆ. ಕೇರಳ ಉದಾಹರಣೆಗೆ, ತಮಿಳುನಾಡು ಉದಾಹರಣೆಗೆ. ತಮಿಳುನಾಡಿನ ರಾಜ್ಯಪಾಲರು ಮಾಡಿದ್ದೇನು, ತಮಗೆ ಇಷ್ಟವಿಲ್ಲದ ಭಾಗಗಳನ್ನು ಓದಲಿಲ್ಲ, ಅದು ಅಷ್ಟರ ಮಟ್ಟಿಗೆ ಸಮಾಧಾನಕರವಾದದ್ದು. ಆದರೆ ಇವರು ಇಡೀ ಪುಸ್ತಕವನ್ನೇ, ರಾಜ್ಯ ಸರ್ಕಾರದ ಅಭಿಪ್ರಾಯವನ್ನೇ ತಿರಸ್ಕಾರ ಮಾಡಿ ಓದೋದಿಲ್ಲ ಅಂತ ವಾಪಸ್ ಹೋಗೋದಿದೆಯಲ್ಲ ರಾಜ್ಯಪಾಲರು, ಖಂಡಿತ ಸಮರ್ಥನೀಯವಲ್ಲ. ಕೆಲವು ಬೇಕಾದ್ರೆ ಪಾಯಿಂಟ್ ತೆಗಿತೇವೆ, ಕೆಲವು ತೆಗೆದು ಒಪ್ಪಲಿಲ್ಲ ಸರ್. ಅಲ್ಲ, ತೆಗಿದೇ ಇದ್ರೂ ಅವ್ರ ಅಭಿಪ್ರಾಯ ಹೇಳ್ಬೋದು, ಅಥವಾ ಅದನ್ನು ಓದದೆ ಬಿಡ್ಬೋದು, ಇದಕ್ಕೆ ನನ್ನ ಭಿನ್ನಾಭಿಪ್ರಾಯ ಇದೆ ಅಂತ ದಾಖಲಿಸ್ಬೋದು. ಆದರೆ ಅದೇನನ್ನು ಮಾಡದೆ ಯಾವ ಭಾಗವನ್ನು ಓದದೆ ಬಿಟ್ಟು ಹೋಗೋದಿದೆಯಲ್ಲ, ಅದು ಸಮರ್ಥನೀಯವಲ್ಲ. ಖಂಡನ ನಿರ್ಣಯದ ನಡೆಗಳು ಇದ್ರೆ ಏನಾಗ್ಬೋದು? ಅಲ್ಲ, ಇದೊಂದು ಸಾಂವಿಧಾನಿಕ ಬಿಕ್ಕಟ್ಟು. ರಾಜ್ಯ ಸರ್ಕಾರಗಳು ಯಾವ ಅಧಿಕಾರದಿಂದ ರಾಜ್ಯಪಾಲರು ಸರ್ಕಾರವನ್ನು ರಚನೆ ಮಾಡಿರ್ತಾರೆ, ಸರ್ಕಾರವನ್ನು ನಡೆಸುವ ಅಥವಾ ಸರ್ಕಾರ ದಾರಿ ತಪ್ಪಿದಾಗ ತಿದ್ದುವ ಅಧಿಕಾರವನ್ನು ಹೊಂದಿರ್ತಾರೆ, ಅವರೇ ದಾರಿ ತಪ್ಪಿದ್ರೆ ಅದರ ವಿರುದ್ಧ ವಿಧಾನಮಂಡಲ ಒಂದು ಖಂಡನಾ ನಿರ್ಣಯವನ್ನು ಸ್ವೀಕಾರ ಮಾಡೋದಿದೆಯಲ್ಲ, ಇದು ಘೋರ ಸಾಂವಿಧಾನಿಕ ಅಪರಾಧ.